Hey everyone, welcome back to my YouTube channel. ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಆದರೂ ಹೇಳ್ಬಿಡ್ತೀನಿ. ನಾವು ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಆಲ್ ಆಫ್ ಅ ಸಡನ್ ಪ್ಲ್ಯಾನ್. ಆ್ಯಕ್ಚುಲಿ 1 ವೀಕಿಂದನೇ ಹೋಗ್ಬೇಕು ಅಂದ್ಕೊತಿದ್ವಿ, ಬಟ್ ಇವತ್ತೇ ಹೋಗ್ಬೇಕು ಅನ್ನೋದು ಸಡನ್ ಪ್ಲ್ಯಾನ್. ಸಡನ್ನಾಗಿ ನಿನ್ನೆ ಮಧ್ಯಾಹ್ನ ಏನೋ ಅಂದ್ಕೊಂಡು ಗೆದ್ವಿ. ಸೊ ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಗಿತ್ತೇನೋ ಹೋಗಿ. 3 ಇಯರ್ಸ್ ಆಯಿತು. ನಮ್ಮ ಅತ್ತೆಯವ್ರ ಜೊತೆ ಹೋಗಿದ್ದೆ ಅಷ್ಟೇ. ಆ್ಯಂಡ್ ನನ್ನ ಪೇರೆಂಟ್ಸ್, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಆಯಿತು, ಒಂದು 5-6 ಇಯರ್ಸ್ ಆಯಿತು ಅನಿಸುತ್ತೆ ಹೋಗಿ. ಅದು ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ, ನಮ್ಮ ಮನೆ ದೇವರು ಗೈಸ್. ವರ್ಷಕ್ಕೆ ಒಂದು ಸಲನಾದರೂ ಹೋಗಬೇಕು. ಈ ವರ್ಷದಿಂದ ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೋ ಟೈಮೇ ಕೂಡ ಬರ್ತಿರ್ಲಿಲ್ಲ, ಬಟ್ ವೆನ್ ಈ ಕಾಲ್ಸ್ ವಿ ಹ್ಯಾವ್ ಟು ಗೋ. ಇವಾಗ ಕರೆದಿದ್ದಾರೆ, ಸೊ ಹೋಗ್ತಾ ಇದ್ದೀವಿ. ನಾವು ಮತ್ತು ಕೆಳಗಡೆ ಮನೆ ನಮ್ಮ ಅಂಕಲ್ ಇದ್ದಾರಲ್ಲ, ಅವರು ಇಬ್ಬರು ಫ್ಯಾಮ್ಲಿನೂ ಹೋಗ್ತಾ ಇದ್ದೀವಿ. ಇವಾಗ ಇನ್ನೇನು ಟೈಮು 9:45, 11 o'clock ಹೊರಡ್ಬೇಕು ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ ಗೈಸ್. ಫ್ಯಾನ್ 5 ಸ್ಪೀಡಲ್ಲಿದ್ದರೂ ಸೆಕೆ, ಫ್ಯಾನ್ ಇಲ್ಲ ಅಂದರೂ ಸೆಕೆ, ಆಚೆ ಅಂತೂ ಹೋಗಲ್ಲ. ಬಟ್ ಇವಾಗ ಟ್ರಾವೆಲ್ ಮಾಡೋದೇ ಒಂದು ದೊಡ್ಡ ಇದಿರೋದು, ಈ ಸೆಕೆಯಲ್ಲಿ ಹೆಂಗಪ್ಪ ಅಂತ. ಬಟ್ ಇವತ್ತು ನೈಟ್ ದರ್ಶನ ನಿಂತ್ಕೊಬೇಕು ಅಂತ ನಮ್ಮ ಥಾಟ್ ಇರೋದು. ಅಂದರೆ ಇವತ್ತು ಸಂಜೆ ಹೋದರೆ ನಾಳೆ ಅಂದರೆ ಅರ್ಲಿ ಮಾರ್ನಿಂಗ್ 1-2-3 ಈ ಥರ ದರ್ಶನ ಆಗುತ್ತೆ ಅಂತ. ಬಟ್ ಗೊತ್ತಿಲ್ಲ ಹೆಂಗಾಗುತ್ತೋ ಅಂತ, ಜನ ಹೆಂಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಹೋಗೋಣ. ನಾವು ಮಧ್ಯಾಹ್ನಕ್ಕೆ ಲಂಚಿಗೆ ಮಾತ್ರ ಪುಲಾವ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಾವು ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಫ್ಯಾಮಿಲಿ ಎಲ್ಲ ಔಟಿಂಗ್ಸ್ ಹೋಗ್ತೀವಿ ಗೈಸ್. ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ ಔಟಿಂಗ್ಸ್ ಅಂದರೆ ಇದೆ ಟೆಂಪಲ್ಲು. ನಮ್ಮ ಗೋ ಟು ಪ್ಲೇಸ್ ಅಂದರೆ ಈ ಧರ್ಮಸ್ಥಳ. ಆನ್ ದಿ ವೇಲಿ ತುಂಬ ಪ್ಲೇಸಸ್ ಇರುತ್ತಲ್ಲ, ಸೊ ಅಲ್ಲೆಲ್ಲ ಕರ್ಕೊಂಡು ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಆ ಥರ ಎಲ್ಲ ರೌಂಡ್ ಓಡಿಸೋರು. ಇವಾಗ ನಾನು ಒಂದು 5-6 ಇಯರ್ಸಿಂದ ಎಲ್ಲೂ ಹೋಗಿಲ್ಲ ಫ್ಯಾಮಿಲಿ ಜೊತೆ. ಇದೇ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ಅನಿಸುತ್ತೆ. ಸೊ ಹೋಗೋಣ. ಆ್ಯಂಡ್ ಒಂದು ಕಡೆ ಗಾಡಿ ನಿಲ್ಲಿಸಿ ಆ ಫ್ಯಾಮಿಲಿ ಜೊತೆ ಊಟ ಮಾಡೋದು, ಯಾವ 5 ಸ್ಟಾರ್ ಹೋಟೆಲ್ಲು ಆರ್ ನಾರ್ಮಲ್ ಹೋಟೆಲ್ಲು ಆ ಫೀಲ್ಸ್ ಕೊಡೋಲ್ಲ. ಅದಕ್ಕೆ ನಾವು ಮಧ್ಯಾಹ್ನಕ್ಕಷ್ಟೇ ಲಂಚ್ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇನ್ನು ನೈಟು ದೇವಸ್ಥಾನದಲ್ಲಾಗುತ್ತೆ. ಆ್ಯಂಡ್ ನಾಳೆ ಬರಬೇಕಾದ್ರೆ ಆನ್ ದಿ ವೇ ಎಲ್ಲ ಮಾಡ್ಕೊಂಡು ಬರೋಣ ಅಂತ. ಇವಾಗ ಆಲ್ರೆಡಿ ನಾಷ್ಟ ಆಯಿತು. ಸೊ ಇವಾಗ ಹೊರಡೋಣ. ಎಲ್ಲ ರೆಡಿ ಆಗ್ತಿದ್ದಾರೆ, ತೋರಿಸ್ತೀನಿ ಬನ್ನಿ, ಹೋಗೋಣ. ನಾವು ಅಮ್ಮ ನೋಡಿ, ಮಾ ಗಲ್ತು. ಸೊ ಈಗ ನಾವು ಪುಲಾವ್ ತೊಗೊಂಡಿದ್ದೀವಿ. ಆ್ಯಂಡ್ ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಆನ್ ದಿ ವೇ ತಿನ್ಕೊಂಡು ಹೋಗೋಣ ಅಂತ ಎತ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಬಿಡೋಲ್ಲ ಅಂತ ಒಂದೇ ಒಂದು ಬಾಟಲ್ ತೊಗೊಂಡಿದ್ದೀವಿ. ಆನ್ ದಿ ವೇ ಅಲ್ಲೇನಾದರೂ ನಮಗೆ ನೀರು ಬೇಕು ಅಂದರೆ ಇಸ್ಕೊಳ್ಳೋಣ. ಆ್ಯಂಡ್ ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ನೇ ತೋರಿಸ್ತೀನಿ ನೋಡಿ, ಭಗವದ್ಗೀತೆ ಓದ್ತಾ ಇದ್ದಾರೆ. ನಮ್ಮಮ್ಮ ಪೂಜೆ ಮುಗಿಸಿದ್ದಾರೆ. ಈಗ ಇದೆಲ್ಲ ನಾನೇ ಪ್ಯಾಕ್ ಮಾಡಿದ್ದು, ಎಲ್ಲ ಒಳಗೆ ಎತ್ಬಿಟ್ಟು ಹೊರಟಿದ್ದೀವಿ ಗೈಸ್. ಈಗ ನೋಡಿ, ಅದು ಕೆಳಗಡೆ ಎಲ್ಲ ತೊಗೊಂಡೋಗಿದ್ದಾರೆ. ನೀವೇ ತೊಗೊಬರ್ಬೇಕು. ಐ ಹ್ಯಾವ್ ದಿಸ್. ನಮ್ಮಮ್ಮ ರೆಡಿಯಾಗಿದ್ದಾರೆ. ಮಮ್ಮಿ ಹಾಯ್ ಹೇಳಿ. ಓಕೆ, ಲೆಟ್ಸ್ ಗೋ. ಹಲೋ ಊರಾಗಲ್ಲ ಅಂತಿದೆ. ಓಕೆ, ಅಲ್ಲಿ ಕಾರ್ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಅಂಕಲ್. ಫ್ರಂಟ್ ಸೀಟ್ ನಂದು ಗೈಸ್, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಗೈಸ್ ಈಗ ಆಲ್ ಸೆಟ್. ಇವಾಗ ಹೊರಡ್ಬೇಕಷ್ಟೇ. ಟಿಶ್ಯೂನೇ ತೊಗೊಂಡಿಲ್ಲ ನೋಡಿ. ನಮ್ಮ ಅಂಕಲ್ ರೆಡಿ ಇದ್ದಾರೆ ಡ್ರೈವ್ ಮಾಡೋಕ್ಕೆ. ಹಾಯ್ ಹೇಳಿ. ಬನ್ನಿ ಇಟ್ಕೊಳ್ಳೋಣ. ಈ ಬಾಟಲು ನನಗೆ. ಓಕೆ, ಈಗ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶೆಕೆ ರೈಸ್. ಹಾಯ್ ಹೇಳಿ ಎಲ್ಲ. ಹಲೋ ಆಂಟಿ, ಹಾಯ್ ಬೋಲಾ. ಆಂಟಿ ಹಾಯ್ ಬೋಲಾ. ಹಾಯ್. ಓಕೆ, ಹೋಗೋಣ ಫ್ರೆಂಡ್ಸ್. ನನಗೆ ಫ್ರೆಂಡ್ ಸೀಟಲ್ಲಿ ನಾವು ಹೇಳಿದ್ವಿ ಆಲ್ರೆಡಿ. ಬಾಯಿ ಮುಚ್ಕೊಂಡಿದ್ರೆ ಸರಿ. ಗೋವಿಂದ 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 ಗೋವಿಂದ. ಬಾಯೇ ಮುಚ್ಚಲ್ಲ ಇವರು, ವಟ 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 ವಟ. ಓಕೆ,
ಈಗ 12 o'clock ಗೈಸ್. ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಈಗ 12 o'clock ಟೈಮು. ಸೊ ಇವಾಗ ಆನ್ ದಿ ವೇ ಮ್ಯೂಸಿಕ್ಸ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಲಂಚಿಗೆ ನಿಲ್ಲಿಸ್ಬೇಕಾದ್ರೆ ಸಿಗ್ತೀನಿ ಗೈಸ್. ಈಗ ಇಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ. ಜೋರಾಗಿ ಹೇಳ್ಬೇಕಂತೆ, ಮೈಕ್ ಹಾಕಿದ್ದೀನಿ ಕೇಳಿಸುತ್ತೆ. ಸೊ ಇಲ್ಲಿ ಮರದ ಕೆಳಗಡೆ ಊಟ ಮಾಡೋಣ ಅಂತ ನಿಲ್ಸಿದ್ದಾರೆ. ಹೊಟ್ಟೆ ಹಸಿತಾ ಇಲ್ಲ, ಸಿಕ್ಕಾಬಟ್ಟೆ ಬಿಸಿಲು. ಯಪ್ಪ, ನಂಗೆ ಟ್ರಾವೆಲಿಂಗಲ್ಲಿ ನಿದ್ದೆ ಬರಲ್ಲ ಆ್ಯಕ್ಚುಲಿ. ನಿಮಗೆ ನಿದ್ದೆ ಕುರಿಗಳು ಹಿಂದೆ, ಅದಕ್ಕೆ ಇವ್ರನ್ನ ಹಿಂದೆ ಕಳಿಸಿರೋದು ನಿದ್ದೆ ಮಾಡ್ತಾರೆ ಅಂತ. ಸೊ ಈಗ ಊಟ ಮಾಡೋಣ. 3 o'clock ಟೈಮ್, ಈಗ 3:05. ಊಟ ಮಾಡು ಪಲಾವ್ ಮಾಡ್ಕೊಂಬಂದಿದ್ದೀನಿ. ಪಲಾವು ನಾನು ಮಾಡಿಲ್ಲ, ನಮ್ಮಮ್ಮ ಮಾಡಿರೋದು. ತಜಾಂತ ಸೈ ಇಳಿಯೋಣ. ಕೂತಿದ್ದ ಜಾಗದಲ್ಲೇ ಕೂತಿದ್ದೀನಿ, ಅವಾಗಿಂದ ಇಳ್ದೇ ಇಲ್ಲ. ಎಲ್ರಿಗೂ ಹಾಕ್ಕೊಡ್ತಿದ್ದಾರೆ. ನನಗೆ ಸ್ವಲ್ಪ ನಮ್ಮ ಆಂಟಿಯನ್ನು ಮಾಡ್ಕೊಂಬಂದಿದ್ದಾರೆ. ಏನು ಮಾಡಿದ್ದೀರಾ? ಓ, ಟೊಮ್ಯಾಟೊ ಬಾತ್. ನಮ್ಮದು ಪುಲಾವ್. ಗೈಸ್, ಯೂಶ್ವಲಿ ನಾವು ಬೆಡ್ಶೀಟು ಇಲ್ಲಾಂದರೆ ಏನಾದರೂ ತೊಗೊಂಬರ್ತಿದ್ವಿ ಕೆಳಗಡೆ ಹಾಕ್ಕೊಳ್ಳೋಕ್ಕೆ. ಬಟ್ ಏನು ತಂದಿಲ್ಲ ಇವತ್ತು, ಮರ್ತೋಗ್ಬಿಟ್ಟಿದ್ದಾರೆ. ಹಾಂ, ಇಲ್ಲೇ ಕುತ್ಕೋಬೋದು ಅನಿಸುತ್ತೆ. ತಣ್ಣಗಿದೆ ಇಲ್ಲೊಂದು ಸ್ವಲ್ಪ. ನಿದ್ದೆ ಕುರಿ ಆಯ್ತಾ? ನಿದ್ದೆ. ನಮ್ಮ ಆಂಟಿ ಹಂಗೆ ಕೆಳಗೆ ಕುತ್ಕೊಂಡ್ಬಿಟ್ಟವ್ರು. ಗೈಸ್, ಆಯಿತು ಊಟ. ಹೆವಿ ಒಂಥರ ಸೆಕೆಗೆ ಊಟನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಗೈಸ್, ಈಗ ಎಲ್ಲ ಆಯಿತು, ಹೊರಟಿದ್ದೀವಿ. 3:40 ಈಗ ಟೈಮು. ಸೊ ಲೆಟ್ಸ್ ಸಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇಲ್ಲಿಂದ ನಾನ್ ಸ್ಟಾಪು, ಎಲ್ಲೂ ನಿಲ್ಲಿಸಲ್ಲ, ಐ ಥಿಂಕ್ ಸೊ. ನೋಡೋಣ. ಒಂದು ಬಟರ್ ಮಿಲ್ಕ್ ಅಂತೆ. ಮೈಕ್ ಹಾಕಿದ್ದೀನಿ. ಮಜ್ಜಿಗೆ ಎಲ್ಲಾದರೂ ಕುಡಿಬೇಕಂದ್ರೆ ನಿಲ್ಲಿಸ್ತೀವಿ ಅಷ್ಟೇ, ಇನ್ನು ಬೇರೆ ಯಾವುದಕ್ಕೂ ನಿಲ್ಸೋಣ. ನಾನ್ ಸ್ಟಾಪು. ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಎಲ್ಲ ಅಪ್ಡೇಟ್ ಡನ್. ಅವರೇ ಹೇಳಿದ್ದು 5:30 ರೀಚ್ ಆಗ್ತೀವಿ ಅಂತ. ಈಗ ಮಜ್ಜಿಗೆ ಕುಡಿಯೋಕ್ಕೆ ನಿಲ್ಸಿದ್ದೀವಿ ಅಲ್ಲಿ ಹೆರಿಟೇಜ್ ಪಾರ್ಕ್. ಐಸ್ ಕ್ರೀಮ್ ಅವ್ರ ಮಜ್ಜಿಗೆ ಇದೆಯಂತೆ. ಹೋಗಿ ಇಳ್ಕೊಂಡು ನೋಡ್ಕೊಂಬರೋಣ. ಫುಲ್ ಬಿಸಿಲು ಐಸ್ ಮುಂದ್ಗಡೆ. ನನಗೆ ಐಸ್ ಕ್ರೀಮ್ ತಿನ್ನೋ ಮೂಡಿಲ್ಲ, ಸೊ ಐ ಚೋಸ್ ಬಟರ್ ಮಿಲ್ಕ್. ಇವರೆಲ್ಲ ಐಸ್ ಕ್ರೀಮ್ ಇಸ್ಕೊಂಡಿದ್ದಾರೆ. ನನ್ನ ತಂಗಿಗೆ ಇದೇನೋ ಮಿಲ್ಕ್ ಶೇಕ್ ಇಸ್ಕೊಂಡಿದ್ದಾಳೆ. ಮಜ್ಜಿಗೆ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಬೇಕಂತೆ? ನಕ್ಕೋಬೋಲ್ಲ ಸರ್ ನಮ್ಮಮ್ಮ ಒಂದೊಂದು ಟೈಮಲ್ಲಿ ಒಂದೊಂದು ಗೈಸ್ ಮಜ್ಜಿಗೆ ಬೇಕು ಅಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ಎಲ್ಲರದ್ದು ನೋಡ್ಬಿಟ್ಟು ಐಸ್ ಕ್ರೀಮ್ ಬೇಕಂತ. ಇವಾಗ ಮಜ್ಜಿಗೆ ಅವ್ರಿಗೆ ಮಾತ್ರ, ನಮಗೆ ನಾವು ತೊಗೊಂಡಿಲ್ಲ. ಇವಳಿಗೆ ಎರಡೆರಡು ಐಸ್ ಕ್ರೀಮ್, ಒಂದು ಮಿಲ್ಕ್ ಶೇಕ್ ಒಂದು ಸ್ಪೆಷಲ್. ಇವರು ಎಲ್ಲಿ ಮಜ್ಜಿಗೆ ಡ್ಯಾಡಿ ಕೊಡ್ತಾರೆ. ಅಮ್ಮ ಐಸ್ ಕ್ರೀಮ್ ಹೇಳಿದಿರೋ ಕಾರಣದಿಂದ ನಮ್ಮ ಮಮ್ಮಿ ಮಜ್ಜಿಗೆ ನನಗೆ. ಥ್ಯಾಂಕ್ ಯು ಮಾಮಿ. ಎಲ್ಲ ಬೇಕು ನಮ್ಮ ಅಮ್ಮಂಗೆ. ಅಲ್ಲಿ ಮೈಕ್ ಹಾಕಿದ್ದೀನ, ಅಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ ಅದು ಹೊಗೆ ಅಲ್ವಂತೆ, ಫಾಗ್ ಅಂತೆ. ಐ ಥಾಟ್ ಹೊಗೆ, ಬಿಕಾಸ್ ಎಷ್ಟು ಬಿಸಿಲಿದೆ. ಈ ಬಿಸಿಲಲ್ಲೂ ಫಾಗ್ ಇರೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಬಟ್ ನಮ್ಮ ಅಂಕಲ್ ಹೇಳ್ತಾ ಇದ್ದಾರೆ ಅದು ಫಾಗ್ ಅಂತ. ನೋಡಿ ಕಾಣಿಸ್ತಾ ಇದೆ, ಹೊಗೆ ತುಂಬಿಕೊಂಡಿರೋ ಥರ ಇದೆ ಅದು. ಕ್ರೇಜಿ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಈ ಬೆಟ್ಟ ಇದೆಯಲ್ಲ, ಇದೇನೋ
ಕಮಲ ಮಲಗಿರೋ ಥರ ಪೋಸ್ಟರಲ್ಲಿ ಕಾಣಿಸುತ್ತಂತೆ. ಆ ಕಡೆ ಕಿರೀಟ ಆ್ಯಂಡ್ ಇದು ಮಲಗಿರೋ ಥರ. ಸೊ ಇವಾಗ ನಾವು ಬೆಟ್ಟ ಹತ್ತಬೇಕು. ಆಲ್ಮೋಸ್ಟ್ ಬಂದಿದ್ದೀವಿ. ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಮುಗಿಸ್ಕೊಂಡು ಬೆಟ್ಟ ಹತ್ತದ. ಚೆಕ್ಕಿಂಗ್ ಪಾಯಿಂಟ್ ಮುಗಿಸ್ಕೊಂಡು ಬೆಟ್ಟ ಹತ್ತಬೇಕು ಬಂದಿದ್ದೀವಿ. ಆ್ಯಂಡ್ ಈ ಸನ್ಸೆಟ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಗೈಸ್ ಬಂದ್ವಿ ಇವಾಗ ಇಲ್ಲಿ ಚೆಕ್ಕಿಂಗ್ ಪಾಯಿಂಟು. ಅಲ್ಲಿ ನೋಡಿ ಹೋಗ್ಬಿಟ್ಟು ಇವಾಗ ಬ್ಯಾಗ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಆಯ್ತೆ ಬನ್ನಿ ಹೋಗೋಣ. ಗೈಸ್ ಚೆಕಿಂಗ್ ಆಯಿತು. ಚೆಕಿಂಗ್ ಮುಗಿಸಿ ಇವಾಗ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು 28 ಮಿನಿಟ್ಸಲ್ಲಿ ಮೇಲೆ ರೀಚ್ ಆಗಬೇಕಂತೆ. ಅವ್ರಿಗೆ ಗೊತ್ತಾಗುತ್ತಂತೆ, ಏನೋ ಸ್ಲಿಪ್ ಕೊಟ್ಟಿದ್ದಾರೆ, ಅದರಲ್ಲಿದೆ 28 ಮಿನಿಟ್ಸ್ ಮೇಲೆ ರೀಚ್ ಆಗಬೇಕಂತ. ಸ್ಕ್ಯಾನ್ ಮಾಡ್ತಾರಂತೆ. ಗಣೇಶನ ದೇವಸ್ಥಾನ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಎಸ್ ಮಾಡ್ಕೊಳ್ಳಿ ಗೈಸ್, ಒಳ್ಳೇದಾಗಲಿ ಎಲ್ಲರಿಗೂ. ವಿಘ್ನೇಶ್ವರ ನೋಡಿದ್ರಾ? ಆಯ್ತು. ಗೈಸ್ ವ್ಯೂ ಪಾಯಿಂಟ್ ನೋಡಿ ಗೈಸ್. ಇಲ್ಲಿ ನನ್ನ ತಂಗಿ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರು, ಇನ್ನು ಮುಂದೆನೂ ಇರ್ತಾರೆ. ಗೈಸ್ ಇಲ್ಲಿದ್ದಾರೆ ನೋಡಿ ಅವ್ರ ಗ್ರೂಪ್ ಫ್ರೆಂಡ್ಸು. ಶ್ರೇಯಾ ಫ್ರೆಂಡ್ಸಿಗೆ ಹಾಯ್ ಹೇಳಿ. ಇಲ್ಲೂ ಇದ್ದಾರೆ ನೋಡಿ. ನಿನ್ನ ಫ್ರೆಂಡ್ಸ್ ಯಾಕೆ ಇಲ್ಲಿದ್ದಾರೆ? ನಿನ್ನ ಫ್ರೆಂಡ್ಸು. ಗೈಸ್ ಬಂದ್ವಿ ಮೇಲೆ. ಅಲ್ಲಿ ನೋಡಿ ರಥ. ಓಂ ನಮೋ ವೆಂಕಟೇಶಾಯ ನಮಃ. ಗೈಸ್ ಬಂದ್ವಿ, ಪಾರ್ಕ್ ಮಾಡಿದ್ದೀವಿ. ಇವಾಗ ಇವರು ಬೋರ್ಡ ಓಡ್ಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಕೂದಲು ನೋಡ್ಕೊಂಬಿಡಿ. ಓಕೆ ನಾವು ಇವಾಗ ಸುಮ್ಮನೆ ಕಾರಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ಬೇಕು ಇವ್ರು ಬರೋವರೆಗೂ. ಬೇಗ ಹೋಗಿ ಬೇಗ ಬನ್ನಿ. ನೀವು ಬರ್ಬೋದು, ಪರವಾಗಿಲ್ಲ, ನಾವು ಕಾರಲ್ಲಿ ಇರ್ತೀವಿ. ತಣ್ಣಗಿದೆ ಸ್ವಲ್ಪ ಲೈಟಾಗಿ, ಅಷ್ಟೊಂದು ತಣ್ಣಗಿಲ್ಲ. ಓಕೆ ಮ್ಯಾನೇಜಬಲ್ ಗೈಸ್. ಇವಾಗ ಇವರೆಲ್ಲ ಫೇಸ್ ವಾಶ್ ಮಾಡೋಕ್ಕೆ ಹೋಗೋಣ ಅಂತ ಹೊರಟಿದ್ದಾರೆ. ಬಟ್ ನನಗೇನು ಫೇಸ್ ವಾಶ್ ಮಾಡ್ಬೇಕಂತ ಅನಿಸ್ತಿಲ್ಲ, ಬಿಕಾಸ್ ನಾನು ಮಲ್ಕೊಂಡೇ ಇಲ್ಲ. ನನಗೆ ನಾನು ಫ್ರೆಶ್ ಆಗಿದ್ದೀನಿ ಅಂತಲೇ ಅನಿಸ್ತಿದೆ. ನೋಡೋಣ, ಅಲ್ಲಿ ಸ್ವಲ್ಪ ಕ್ಲೀನಾಗಿದ್ದರೆ ವಾಶ್ ಮಾಡ್ಕೋತೀನಿ, ಇಲ್ಲಾಂದರೆ ನಾನು ಹಿಂಗೆ ಇರ್ತೀನಿ. ಇವರೆಲ್ಲ ಚೆನ್ನಾಗಿ ನಿದ್ದೆ ಹೊಡೆದಿದ್ದಾರೆ. ಸೊ ದೀಸ್ ಗೈಸ್ ಆರ್ ವಾಶಿಂಗ್ ದೇ ಫೇಸ್. ಇವ್ರದ್ದು ಬೋರ್ಡ್ ಆಗಿದೆ ನೋಡಿ, ಮುಡಿ ಕೊಟ್ಟು ಬಂದಿದ್ದಾರೆ. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ತಂಗಿ ತುಂಬ ಫೋರ್ಸ್ ಮಾಡಿದ್ಲು ಅಂತ ಐ ವಾಶ್ ಮೈ ಫೇಸ್. ನಮ್ಮ ಅಪ್ಪ ಕೆಳಗಡೆ ಹೋಗಿ ವಾಕ್ ಮಾಡ್ತವ್ರೆ ಎಲ್ಲ. ಇಲ್ಲಿ ನಿಂತಿದ್ರೆ ನಮ್ಮ ಅಪ್ಪ ಕೆಳಗೆ ಹೋಗ್ಬಿಟ್ಟು ವಾಕ್ ಮಾಡ್ತವ್ರೆ. ಬಂದು ನೋಡಿ ಗೈಸ್, ಇಲ್ಲೇ ಇದೇ ಮಿರರಲ್ಲಿ ರೆಡಿ ಆಗಿದ್ದೀನಿ. ಇಷ್ಟೇ ಸಿಂಪಲ್. ಫೇಸ್ ವಾಶ್ ಮಾಡ್ಕೊಂಬಂದೆ, ಜಸ್ಟ್ ಕೊಟ್ಟಿಟ್ಟಿದ್ದೀನಿ ಇಷ್ಟೇ ಗೈಸ್. ಒಳಗೆ ಹೋದರೆ ಹೆಂಗೂ ಸ್ವೆಟ್ ಆಗ್ತೀವಿ. ಸುಮ್ಮನೆ ಫ್ರೆಶ್ ಅಪ್ ಆಗಿದ್ದೀವಿ ಅಷ್ಟೇ. ಆ್ಯಂಡ್ ಇವ್ರದ್ದು ಇನ್ನೂ ಮುಗ್ದಿಲ್ಲ ಅಮ್ಮ ಮಗಳದು. ನಮ್ಮ ಮಮ್ಮಿ ನೋಡಿ, ವಾಟ್ ಅ ಬ್ಯೂಟಿ ಶಿ ಈಸ್. ನೆಕ್ಸ್ಟ್ ಬ್ಯೂಟಿ ಈಸ್ ಹಿಯರ್. ಈ ಅಪ್ಪ ಓಕೆ ಅಷ್ಟೇ ಗೈಸ್. ಇನ್ನು ಒಳಗೆ ಹೋದರೆ ಫೋನೆಲ್ಲ ಅಲೋ ಮಾಡಲ್ವಂತೆ. ಸೊ ದರ್ಶನ ಮುಗಿದ ಮೇಲೆ ಸಿಗ್ತೀನಿ. ಇನ್ನೂ ಆನ್ ದಿ ವೇ ಇದೆ ತುಂಬ, ಬಟ್ ವಾಟ್ ನಾಕು. ಇವಳು ನಮ್ಮನೆ ಅನ್ಪೇಯ್ಡ್ ವರ್ಕರ್ ಅಂತೆ. ಕೆಲ್ಸ ನಮ್ಮಮ್ಮ ಹೇಳ್ತಾರೆ ಅದು. ಒಂದು ಕೆಲಸನೂ ಮಾಡಲ್ವಂತ ಇನ್ಮೇಲೆ. ते डोर क्लोज कर मम्मी दिसना बोलती. ನಮ್ಮ ಅಮ್ಮನೇ ಹೇಳಿರೋದು, ಹೇಳಿದ್ರೆ ಇಲ್ವಾ ಮಾ? ಅವಳು ನೀರು ತುಂಬಿಸ್ಕೊಂಬರಕ್ಕೆ ಹೋಗಿದ್ಲು ಗೈಸ್ ಇಲ್ಲಿ. ಅವಾಗ ನಮ್ಮ ಮನೆ ಕಾಸು ಕೊಡದೆ ಕೆಲಸ ಮಾಡೋಳು ಇವಳು. ನಮ್ಮಮ್ಮ ಇವಾಗ ಹೂ ಅಂದ್ಬಿಡ್ಲಿ. ಹೆಂಗೆ ಹೇಳ್ತಾರೆ ಹೇಳಿದ್ನ ಹೂ ಅಂತ ಹೆಂಗೆ ಹೇಳ್ತಾರೆ? ಹಂಗೆ ಬ್ಲಾಗಲ್ಲಿ ಹಾಕ್ಬಿಡ್ತೀನಿ, ನಿಜ ಹಾಕ್ತೀನಿ. ಅವ್ರು ಹೇಳ್ಬಿಡ್ಲಿ. ಬಂದರು ಇವರು ನೋಡಿ, ಹನಿ ಬೋಡಾನಿ. ಓಕೆ ಇವರು ರೆಡಿ ಆಗ್ಬಿಟ್ಟು ಬಂದಿದ್ದಾರೆ ನಮ್ಮ ಆಂಟಿ. ಓಕೆ ಇವಾಗ ಫೋನ್ ಇಲ್ಲೇ ಕಾರಲ್ಲೇ ಬಿಟ್ಟು ಹೋಗ್ಬೇಕಂತೆ. ಸೊ ಕಾರಲ್ಲೇ ಇಟ್ಬಿಡೋಣ ಫೋನು.
ಆಮೇಲೆ ಆಚೆ ಬಂದಮೇಲೆ ತೊಗೋಬೋದಂತೆ. ಓಕೆ ಲೆಟ್ಸ್ ಗೋ. ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟು ಟೈಮ್ ಈಗ? ಈಗ 8 ಅನ್ಕೊಳ್ಳಿ. ಅಲ್ಲಿ 8 ನೋಡೋಣ. ಒಳಗಡೆ ಹೋಗೋದು ಲೇಟು. ಲೇಟು. ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಹೇಳ್ತೀನಿ. ಗೈಸ್ ಬಂದ್ವಿ. ಆ್ಯಕ್ಚುಲಿ ಮಿಡ್ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಮೈಕ್ ಇಲ್ಲದೆ ಮಾತಾಡ್ತಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿಡ್ ದರ್ಶನ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಇವಾಗ ಬೆಳಗ್ಗೆ 10:30ಗೆ ದರ್ಶನ ಆಗಿದೆ. 11 ಈಗ ಆಚೆ ಕೂತಿದ್ದೀವಿ. ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಮುಖ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಗೈಸ್. ಈ ಬ್ಯೂಟಿನ ತೋರಿಸ್ತೀನಿ ನೋಡಿ. ಹೇಗಿತ್ತು? ಸೂಪರ್. ಹಾಂ, ಚೆನ್ನಾಗಾಯ್ತಾ ದರ್ಶನ? ತುಂಬ ಚೆನ್ನಾಗಿತ್ತು. ಮಮ್ಮಿ ನೋಡಿ ಫುಲ್ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ ಗೈಸ್. ನೈಟೆಲ್ಲ ಗೋಡೌನಲ್ಲಿದ್ದು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಆ್ಯಂಡ್ ಈಗ ಫೋನ್ ಕಾರಲ್ಲಿತ್ತಲ್ಲ, ಸೊ ಈಗ ನನ್ನ ತಮ್ಮ ಫೋನ್ ತಂದುಕೊಟ್ಟ. ಥ್ಯಾಂಕ್ ಯು. ಆ ಕಡೆ ಗೋಪುರ ತೋರಿಸ್ತೀನಿ, ಆ ಕಡೆ ಹೋಗಿ ಗೈಸ್. ಈಗ ನಮ್ಮ ಅಂಕಲ್ಲು, ನಮ್ಮ ಡ್ಯಾಡಿ, ನನ್ನ ತಮ್ಮ ಹೋಗಿ ಲಾಡು ತೊಗೊಂಬಂದಿದ್ದಾರೆ. ನಾವೆಲ್ಲ ಇಲ್ಲೇ ಕೂತಿದ್ವಿ. ತೋರಿಸಿ 25 ಲಾಡು ಮನೆ ಐತಿ. 25 ಲಾಡು ತೊಗೊಂಬಂದವ್ರಂತೆ. ಜನನಿಲ್ಲ. ಸೊ ಇಲ್ಲೇ ನಾವು ಒಂದು ಲಾಡು ತಿಂತಾ ಇದ್ದೀವಿ. ಶೇರ್ ವಿತ್ ಮೀ, ಶ್ರೇಯಾ ಬಾಯ್. ಗೈಸ್ ನೋಡಿ ದೇವಸ್ಥಾನ. ಹೆವಿ ಕಾಲು ಹಿಂಗೆ ಸುಡ್ತಾ ಇದೆ ಅಂದರೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇವಾಗ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇವಾಗ ಕಾರ್ ಹತ್ರ ಹೋಗ್ಬೇಕು. ಗೈಸ್ ಈಗ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಏನೂ ಶಾಪ್ ಮಾಡಲ್ಲ, ಜಸ್ಟ್ ನೋಡೋಣ ಏನು ತೊಗೋತೀವೋ ಇಲ್ವೋ. ಮಾಡಬೇಕು ಅಂದ್ಕೊಂಡೆ ಬಂದಿದ್ದೀನಿ. ಎಲ್ಲೋದ್ರೂ ಏನೂ ತೊಗೊಳಲ್ಲ. ಸೊ ಅಟ್ಲೀಸ್ಟ್ ಇಲ್ಲೇನಾದರೂ ತೊಗೊಂಡೋಗೋಣ ಅಂತ ನಮ್ಮ ಮಮ್ಮಿ ಸ್ಪಾನ್ಸರ್ ಮಾಡ್ತಿದ್ದಾರೆ. ಆಟ ಸಾಮಾನು ತೊಗೊಬೇಕಂತೆ. ಓಕೆ, ತೊಗೊಂಡ್ಮೇಲೆ ಹೇಳ್ತೀನಿ ಕಾಯ್ಸ್. ಒಂದು ಮಿನಿ ಶಾಪಿಂಗ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೇನೋ ತೊಗೊಂಡಿದ್ದಾರೆ ನಮ್ಮ ಮಮ್ಮಿ. ನಾನು ನನ್ನ ತಂಗಿ ಒಂದೊಂದು ಐಟಮ್ ತೊಗೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಮಕ್ಳಿಗೆ ತೊಗೊಂಡಿದ್ದಾರೆ ನಮ್ಮ ಆಂಟಿ. ನಮ್ಮ ಪುಟಾಣೀಸ್ಗೂ 2 ಏನೋ ತೊಗೊಂಡಿದ್ದೀವಿ. ಸೊ ಇವಾಗ ಹೋಗೋಣ ಅಷ್ಟೇ. ಶಾಪಿಂಗ್ ಡನ್ ವಿತ್ ಅವರ್ ಮಿನಿ ಶಾಪಿಂಗ್. ವಿ ಆರ್ ಗೋಯಿಂಗ್ ನಾವು. ಇದೇನು ಆಡ್ತೀವಿ? ಇಲ್ಲ. ಓಕೆ ಗೈಸ್, ಈಗ ನಾವು ಹೊರಟಿದ್ದೀವಿ. ಇದರಿಂದ ಸ್ಟ್ರೈಟ್ ಬ್ಯಾಂಗ್ಳೂರ್. ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ. ಯಾರಿಲ್ಲ, ಒಬ್ಬರೇ ಎಕ್ಸಾಕ್ಟ್ ಆಗಿರೋದು. ಏನಿಲ್ಲ ಗೈಸ್, ಎಲ್ಲರೂ ಎಕ್ಸಾಸ್ಟ್ ಆಗಿದ್ದೀವಿ. 11 hours ಅಂದರೆ ಸುಮ್ಮನೆನಾ? ಏನಿಲ್ಲ, ಆರಾಮಾಗಿ ಪೊಂಗಲ್ಲು, ಬಿಸಿಬೇಳೆ ಬಾತು, ಕಾಫಿ, ಹಾಲು ಎಲ್ಲ ಕೊಟ್ಟಿದ್ದಾರೆ. ಏನಲ್ಲಿ ಟಯರ್ಡ್ ಇವ್ರಿಗೆ. ಓಕೆ, ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಮ್ಮ ಫ್ಯಾಮ್ಲಿ ಜೊತೆ ಒಂದು ಶಾರ್ಟ್ 1 day ಟ್ರಿಪ್ ಅಂತಲೇ ಹೇಳ್ಬೋದು. ಅಂದರೆ ಫ್ಯಾಮ್ಲಿ ಜೊತೆ ಬಂದರೆ ಬರೀ ದೇವಸ್ಥಾನನೇ ಟ್ರಿಪ್ ಗೈಸ್. ಇವಾಗ ಆನ್ ದಿ ವೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತಂದ್ರು. ನಾನೇ ಬೇಡ ಅಂದಿದ್ದೀನಿ. ಎಷ್ಟು ಬಿಸಿಲಿದೆ ನೋಡಿ. ಈ ಬಿಸಿಲಲ್ಲಿ ಬೇಯಿಸ್ಬಿಡ್ತಾರೆ ನಮ್ಮನ್ನ. ಏನೋ ಹೇಳ್ತಾ ಇದ್ದಾರೆ, ನೀವು ಹೇಳೋದು ಕೇಳಿಸಲ್ಲ. ಆಯಿತು, ಕುತ್ಕೋತೀವಿ. ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ಬಾಯ್ ಬಾಯ್.